ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ಹಿಡಿದಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ನಾಗೇಂದ್ರ ಅವರು ಸಂಪೂರ್ಣ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ನ್ಯೂಸ್ಗೆ ಸಚಿವ ಬಿ ನಾಗೇಂದ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಅಧಿವೇಶನ ಮಾಡಲು ಬಿಡುತ್ತಿಲ್ಲ. ನಾನು ಸಿಎಂ ಹೇಳಿದ್ದಕ್ಕೆ ಸುದ್ದಿಗೋಷ್ಠಿ ಮಾಡಿದ್ದೇನೆ. ಕಲಾಪದಲ್ಲೂ ಈ ವಿಚಾರ ಚರ್ಚೆ ಮಾಡಲು ರೆಡಿ ಇದ್ದೇನೆ. SIT ರಚನೆಯಾದಾಗ ಖುದ್ದು ರಾಜೀನಾಮೆ ಕೊಟ್ಟೆ. ಯಾರು ರಾಜೀನಾಮೆ ಕೇಳಿಲ್ಲ, ತನಿಖೆಗೆ ಸಹಕರಿಸಿದ್ದೇನೆ. ಸಂಪೂರ್ಣ ನ್ಯೂಸ್ಗೆ ಸಚಿವ ಬಿ ನಾಗೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಭಾರಿ ಚರ್ಚೆ ಆಗ್ತಾ ಇತ್ತು ಬಿ ನಾಗೇಂದ್ರ ಅವರ ವಿಚಾರದಲ್ಲಿ. ಸದ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವ ವಿಚಾರ ಇದು. ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಹೇಗೆ ಕೊಟ್ರಿ ನೀವು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದು ಬಿ ನಾಗೇಂದ್ರ ಅವರೇ ನಿಮ್ಮ ಸಂಪೂರ್ಣ ನ್ಯೂಸ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ನ್ಯೂಸ್ ಜೊತೆ ಅವರು ಮಾತನಾಡಿದ್ದಾರೆ. 2024ರಲ್ಲಿ SIT ರಚನೆ ಆದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೇ ಖುದ್ದು ರಾಜೀನಾಮೆ ಕೊಟ್ಟಿದ್ದೆ. ಯಾರು ಕೂಡ ನನಗೆ ರಾಜೀನಾಮೆ ಕೊಡಿ ಅಂತ ಕೇಳಿರಲಿಲ್ಲ. ಆವಾಗ ನಾನೇ ರಾಜೀನಾಮೆ ಕೊಟ್ಟಿದ್ದೀನಿ. DK ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಅಂತ ಹೇಳಿದ್ರು. ಅವರ ಅನುಮತಿಯ ಮೇರೆಗೆ ನಾನು ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದೀನಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ನಮ್ಮ ಪ್ರತಿನಿಧಿಯ ಜೊತೆ ಬಿ ನಾಗೇಂದ್ರ ಅವರು ಮಾತನಾಡಿದ್ದಾರೆ, ನೋಡ್ಸ್ಕೊಂಡು. ನಾಗೇಂದ್ರ ಅವರಿದ್ದಾರೆ, ಅವರು ಏನು ಹೇಳ್ತಂತ ಕೇಳೋಣ. ಸರ್, ಸದನದ ತುಂಬಾ ಬರೀ ನಾಗೇಂದ್ರ ಅವ್ರದ್ದೇ ಸದ್ದಾಗ್ಬಿಟ್ಟಿದೆ. ಯಾವ ಕಾರಣಕ್ಕೂ ಅವ್ರು ರಾಜೀನಾಮೆ ಕೊಡದ್ ಹೊರತು ನಾವು ಸದನ ನಡೆಯೋದಕ್ಕೆ ಬಿಡೋದೇ ಇಲ್ಲ ಅಂತೇಳಿ ಬಿಜೆಪಿ ಅವರು ಇವತ್ತು ಪ್ರತಿಭಟನೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದಾರೆ ಹೇಳ್ತಾರೆ. ಈಗ ಇಲ್ಲ ಸಲ್ಲದ ವಿಚಾರಗಳನ್ನು ಹೇಳಿ ಇವತ್ತು ವಿಧಾನಸಭೆ ಆಗಿರ್ಬೋದು ಮತ್ತು ಪರಿಷತ್ತಲ್ಲಿ ಈ ರೀತಿಯಾದಂಥ ಕಾರಣಗಳನ್ನು ಇಟ್ಕೊಂಡು ಮಾಡಿದ್ದಾರೆ. ನಾವು ಚರ್ಚೆಗೆ ಬನ್ನಿ ಸ್ವಾಮಿ ಅಂತೇಳಿ ಕೇಳ್ತಾ ಇದ್ದೀವಿ, ಚರ್ಚೆಗೆ ಬರ್ತಾ ಇಲ್ಲ ಅವರು. ಇನ್ನು ಏನು ಹೇಳಬೇಕು? ಇವತ್ತು ನಾನು ಮಾಧ್ಯಮದಲ್ಲಿ ಯಾಕೆ ಬರಬೇಕಾಗಿದೆ ಅಂದರೆ, ನಮ್ಮ ಮುಖ್ಯಮಂತ್ರಿಯವರು ಹೇಳಿದ್ರು, ನಾಗೇಂದ್ರ ಹೋಗಪ್ಪ, ನೀನು ಹೋಗ್ಬಿಟ್ಟು ಅಟ್ಲೀಸ್ಟ್ ಈ ರಾಜ್ಯದ ಜನತೆಗಾದರೂ ಬೆಳಕು ಚೆಲ್ರಿ. ನಾವು ಸದನದಲ್ಲಿ ಇಂಥ ದೊಡ್ಡ ಶಕ್ತಿ ಸೌಧವಾಗಿರುವಂಥ ಸದನದಲ್ಲಿ ಇವರು ಮಾತಾಡೋಕೆ ಬಿಡ್ತಾ ಇಲ್ಲ. ಇಂಥವು ಯಾವ ರೀತಿ ಇದನ್ನೆಲ್ಲ ಕೂಡ ಬೆಳಕು ಚೆಲ್ಲಬೇಕಂತೇಳಿ ಇವತ್ತು ಅನಿವಾರ್ಯವಾಗಿ ನಾನು ಇಡಬೇಕಾಗಿದೆ. ಇವತ್ತು ನಾವು ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಮುಖ್ಯಮಂತ್ರಿಯವರ ಹಾದಿಯಿಂದ ಹಿಡಿದು ಎಲ್ಲರೂ ನಮ್ಮ ಶಾಸಕರಿಂದ ಹಿಡಿದು ನಾವೆಲ್ಲರೂ ಕೂಡ ರೆಡಿಯಾಗಿದ್ದೀವಿ. ನಾವು ಖಂಡಿತವಾಗಿ ಚರ್ಚೆ ಮಾಡ್ಲಿಕ್ಕೆ ತಯಾರಿದ್ದೀವಿ. ಬಟ್ ಅವ್ರು ಬರ್ತಾ ಇಲ್ಲ. ಅವರು ಏನ್ ಹೇಳ್ತಾ ಇದಾರೆ ಕೇಳಿದ್ರೆ, ಎಲ್ಲ ಚರ್ಚೆ ಎಲ್ಲ ಆಗ್ಬಿಟ್ಟಿತ್ತು. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲೇ ಸಚಿವರಾಗಿದ್ರು ನಾಗೇಂದ್ರ ಅವರು. ಅವಾಗೆಲ್ಲ ಚರ್ಚೆ ಎಲ್ಲ ಆಗಿ ಎಲ್ಲ ಮುಗ್ದೇನೆ ರಾಜೀನಾಮೆ ಕೊಟ್ಟಿರುವಂತದ್ದು. ಈಗ ಮತ್ತೆ ಚರ್ಚೆ ಮಾಡೋದು? ಅವ್ರು ರಾಜೀನಾಮೆ ಕೊಡ್ಲಿ, ಆಮೇಲೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ರು. ಅವ್ರು ಯಾರು ಅವತ್ತು ಅವ್ರು ಹೇಳಿದ್ದಕ್ಕೆ ಮಾಡಿಲ್ಲ. ನಾನು ಮೇ 31ನೇ ತಾರೀಕು SIT ರಚನೆ ಆಯಿತು. SIT ರಚನೆ ಆದಂಥ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಿರಬಾರ್ದು ಅಂತೇಳಿ ನನ್ನ ಕಲ್ಪನೆಯಿಂದ ನಾನೇ ಮಾಡಿಕೊಂಡು, ನನಗೆ ಕೆಲವರು ನಮ್ಮ ಅಂದಿನ ಮುಖ್ಯಮಂತ್ರಿ ಆದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಜಮೀರ್ ಅಣ್ಣವರು, ಇಂಥ ಹಲವಾರು ಜನ ನಮ್ಮ ಮಿತ್ರರೆಲ್ಲ ಸೇರಿ ಪಕ್ಷಕ್ಕೆ ಮುಜರ ಆಗಬಾರ್ದು ಅಂತೇಳಿ ಅವ್ರ ಹತ್ರ ಮಾತಾಡ್ಕೊಂಡು ನಾನೇ ಕೊಟ್ಟಿದ್ದೀನಿ. ಯಾರೂ ಕೇಳಿದ್ದಿಲ್ಲ, ನಾನೇ ಕೊಟ್ಟೆ. ಅವತ್ತು ರಾಜೀನಾಮೆ ಕೊಟ್ಟೆ. ಅದರಲ್ಲಿ ಏನು ತಪ್ಪಿದೆ? ನನ್ನ ನಮ್ಮ ತನಿಖಾ ಸಂಸ್ಥೆಗಳು ನಾನೇನಾದರೂ ಮಂತ್ರಿ ಆಗಿದ್ರೆ ಅವರಿಗೆ ಒತ್ತಡ ಇರುತ್ತೆ ಅಂತೇಳಿ ನಾನು ಅದನ್ನು ಮಾಡಿದೆ. ಈ ವಾಲ್ಮೀಕಿ ನಿಗಮದಲ್ಲಾದಂಥ ಹಗರಣದ ಹಣ ಪೂರ್ತಿ ಕಾಂಗ್ರೆಸ್ ಹೈಕಮಾಂಡ್ ಹೋಗ್ಬಿಟ್ಟಿದೆ. ಹಂಗಾಗಿ ಅವ್ರು ರಾಜೀನಾಮೆ ಕೊಡ್ಬೇಕಾದ ಪರಿಸ್ಥಿತಿ ಬಂತು. ಈಗ ಬ್ಲಾಕ್ ಮೇಲ್ ಮಾಡಿನೇ ಮತ್ತೆ ಮಂತ್ರಿ ಸ್ಥಾನವನ್ನು ಗಿಡಿಸ್ಕೊಂಡಿದ್ದಾರೆ ಅನ್ನುವಂಥ ಆರೋಪ. ಹಂಗಂದ್ರೆ ನೋಡಿ ಸ್ವಾಮಿ, ಈಗ ರಾಮನ ಉಂಡಿ ಕದ್ದು ಯಾರಿಗೋಗಿದೆ ಹೋಗಿದೆ ಅಂತೇಳಿ ಹೇಳ್ಬೇಕಾಗುತ್ತೆ. ನಾವು ಇಡೀ ದೇಶದ ಜನತೆಗೆ ಗೊತ್ತು. ಅದನ್ನೆಲ್ಲ ಬೇಸ್ಲೆಸ್ ಆಗಿ ಹೇಳೋಕ್ಕಾಗುತ್ತಾ? ನನ್ನ ದುಡ್ಡು ಅಲ್ಲಿಗೆ ಹೋಗಿದೆ ಅಂತ ಇಡೀ ಎಂಟೈರ್ ಎಷ್ಟು ದುಡ್ಡು ಹೋಗಿದೆ ಅಷ್ಟು ದುಡ್ಡನ್ನ ನಾವು ರೀಕಲೆಕ್ಟ್ ಮಾಡಿದ್ದೀವಿ. ನಮ್ಮ ಇಡೀ ದೇಶದಲ್ಲೇ ನಂಬರ್ 1 ಆಗಿ ಇವತ್ತು SIT ರಚನೆ ಮಾಡಿದ ಮೇಲೆ SIT COD ಆಗಿರ್ಬೋದು, ಬಹಳ ಅದ್ಭುತವಾದಂಥ ತನಿಖೆ ಮಾಡಿ ಇವತ್ತು ಅವರ ಜವಾಬ್ದಾರಿಯಿಂದ ಇವತ್ತು ಮಾಡಿದ್ದಾರೆ. ಈಗ ಸದನದಲ್ಲಿ ಚರ್ಚೆ ಆಗ್ಬೇಕಾದ 184 ಕೋಟಿ ಎಲ್ಲ ಪೂರ್ಣ ಪ್ರಮಾಣದಲ್ಲಿ, 84.68 ಕೋಟಿ ಕೂಡ ಪೂರ್ಣ ಪ್ರಮಾಣದಲ್ಲಿ, 79 ಕೋಟಿ ಆಗಿತ್ತು. ಅದರಲ್ಲಿ ಇನ್ನು 5-6 ಕೋಟಿ ರೂಪಾಯಿ ಅಲ್ಲೆಲ್ಲೋ ಬ್ಯಾಂಕ್ಗಳಲ್ಲಿ, ಅದನ್ನು ಕೂಡ ನಾವು ಕೋರ್ಟಲ್ಲಿ ಕೇಳಿದೀವಿ. ಅದನ್ನು ಕೂಡ ಹಿಂಪಡಿತಾ ಇದ್ದೀವಿ ನಾವು. ಈಗ ಸದನದಲ್ಲಿ ಚರ್ಚೆ ಆಗಬೇಕಾದಂತ ಅನೇಕ ಜ್ವಲಂತ ಸಮಸ್ಯೆಗಳಿದಾವೆ. ನಾಗೇಂದ್ರ ಅವರು ಒಂದು ಕಾರಣಕ್ಕೋಸ್ಕರವಾಗಿ ಸದನನೇ ನಡೀದೇ ಇರುವಂತ ಪರಿಸ್ಥಿತಿ ಆಗ್ಬಿಟ್ಟಿದೆ, ಏನ್ ಹೇಳ್ತೀರಾ? ನಾಗೇಂದ್ರ ಒಬ್ಬ ದಲಿತರನ್ನ ಈ ರೀತಿಯಾದಂಥದ್ದು ಇಕ್ಕಟ್ಟಕ್ಕೆ ಸಿಲಿಸ್ಬೇಕು. ಈ ರಾಜ್ಯದ ಹಿತ ಅವ್ರಿಗೆ ಬೇಕಾಗಿಲ್ಲ. ಜ್ವಲಂತ ಸಮಸ್ಯೆಗಳಿದ್ದಾವೆ. ಇವತ್ತು ಕಾವೇರಿ ನೀರಿನ ವಿಚಾರ ಆಗಿರ್ಬೋದು, ಯುವಕರ ವಿಚಾರ ಆಗಿರ್ಬೋದು, ಬರಗಾಲದ ವಿಚಾರ ಆಗಿರ್ಬೋದು, ಇಂಥ ಚರ್ಚೆಗೆ ಬರ್ತಾ ಇಲ್ಲ. ಅವ್ರು ಕೇವಲ ಏನು ದೃಷ್ಟಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಏನು ನಾನು ಇವ್ರನ್ನ ಯಾವುದೇ ರೀತಿಯಾಗಿ ಕೂಡ ತೊಂದರೆಗೆ ಒಳಗಾಗಿಸ್ಬೇಕು, ಒಬ್ಬ ದಲಿತರನ್ನ ಈ ರೀತಿ ಅಂತ ಶೋಷಣೆಗೆ, ದಲಿತರನ್ನ ಈ ರೀತಿ ಆದಿವಾಸಿಗಳಿಗೆ ಈ ರೀತಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಈ ಮನುವಾದಿಗಳು
ಈ ರೀತಿಯಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಈಗ ವಾಲ್ಮೀಕಿ ಜನಾಂಗದವರಿಗೂ ಸಹಿತ ನೀವು ದಲಿತ ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಆ ಜನಾಂಗದವರು ಕೂಡ ಸಾಕಷ್ಟು ಪ್ರಶ್ನೆಗಳು ಅವರ ಮನಸ್ಸಲ್ಲೂ ಕೂಡ ಎದ್ದಿರುವಂತದ್ದು, ಬೇರೆ ಬೇರೆಯವರಿಗೆ ಕೊಡ್ಬೋದಾಗಿತ್ತು, ನಾಗೇಂದ್ರ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದು ಅವರು ಬಿಜೆಪಿ ಕೂಡ ಹೇಳ್ತಾ ಇರುವಂತದ್ದು. ಈಗ ಎಲ್ರಿಗೂ ಕೂಡ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನೀವು ವಿರೋಧ ಪಕ್ಷದವರಿಗೆ ಮತ್ತೆ ಜನಾಂಗದವರಿಗೆ? ನನ್ನ ಜನಾಂಗಕ್ಕೆ ಬೆಳಕು ಚೆಲ್ಲಬೇಕಂತೇಳಿ ಇವತ್ತು ಸಣ್ಣದಲ್ಲಿ ಹೇಳ್ಬೇಕಾಗಿತ್ತು ನಾವು. ನಮ್ಮ ಜನಾಂಗಕ್ಕೆ ಪ್ರತಿಯೊಬ್ಬರಿಗೂ ಗೊತ್ತು ಇದರಲ್ಲಿ ಏನಾಗಿಲ್ಲ. ಬೇರೆ ಬೇರೆ ಸಂಸ್ಥೆಗಳು ಅವ್ರ ಮೇಲೆ ವಿನಾಕಾರಣ ಸುಳ್ಳನ್ನು ಹೊರಿಸ್ತಾ ಇದೆ. ಕೋರ್ಟಲ್ಲಿ ಇದ್ದಾಗ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಸಮಾಜ ಯಾವತ್ತೂ ಕೂಡ ಕೋರ್ಟನ್ನು ಗೌರವಿಸ್ತಾ ಇದೆ. ಕೋರ್ಟ್ಗಳಲ್ಲಿ ಇತ್ಯರ್ಥ ಆಗಬೇಕು. ಅದಾದ ನಂತರ ನಮ್ಮ ಚರ್ಚೆ ಬರಬೇಕಲ್ಲ. ಇದನ್ನ ಇದಿಷ್ಟು ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನಮ್ಮ ರಾಜ್ಯದ ವಾಲ್ಮೀಕಿ ಅಖಂಡ ಕರ್ನಾಟಕ ವಾಲ್ಮೀಕಿ ಸಮುದಾಯ ಇದ್ರ ಮೇಲೆ ಬಹಳ ದೊಡ್ಡ ಗಮನವನ್ನು ಇಟ್ಕೊಂಡು ಮಾಡ್ತಾ ಇದೆ. ಒಬ್ಬ ದಲಿತ, ಒಬ್ಬ ಆದಿವಾಸಿ, ಮತ್ತೊಬ್ಬ ಮಂತ್ರಿ ಆದ್ಮೇಲೆ ಬಿಜೆಪಿ ಪಕ್ಷ, ವಿರೋಧ ಪಕ್ಷದವರು ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರು ಗಂಭೀರವಾಗಿ ಇಟ್ಕೊಂಡಿದ್ದಾರೆ. ಮುಖ್ಯವಾಗಿ ನಮ್ಮ ಯುವಕರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೂ ರೆಡಿ ಇದ್ದಾರೆ. ಈ ರೀತಿ ಅಂತದನ್ನ ನಾವು ಪ್ರತಿಭಟನೆ ಅಂತಲ್ಲ, ಮುಂದಿನ ಚುನಾವಣೆಗಳಲ್ಲಿ ನಾವು ತೋರಿಸ್ತೀವಿ. ಇದು ನಾಗೇಂದ್ರ ಅವರ ಹೇಳಿಕೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.